ನೀರು ಐತಾ? ಆಯ್ತಾ ಎಲ್ಲ ಇದೆ ನೋಡಿ. ಸೊ ನಾವು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಪ್ರತಿ ಸರಿ ನಮ್ಮನ್ನ ಒಬ್ರು ಫಾಲೋ ಮಾಡಿದಾಗ ₹1 ಡೊನೇಟ್ ಮಾಡ್ತೀವಿ ಅಥವಾ ಏನಾದ್ರು ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ಹಾಗೆ ಲಾಸ್ಟ್ ವಿಡಿಯೋಯಿಂದ ಈ ವಿಡಿಯೋಗೆ ನಮಗೆ ಆಲ್ಮೋಸ್ಟ್ 4,500 ಜನ ಫಾಲೋವರ್ಸ್ ಜಾಸ್ತಿ ಆಗಿದ್ದಾರೆ. ಹಾಗಂದ್ರೆ ₹4,500 ನಾವೀಗ ಸ್ಪೆಂಡ್ ಮಾಡಕ್ ಹೋಗ್ತಾ ಇದೀವಿ. ಸ್ವಲ್ಪ ಕೊಡ್ರಿ ಅದನ್ನ ವೇಸ್ಟ್ ಮಾಡ್ಬೇಡಿ. ನಾನು ವೇಸ್ಟ್ ಮಾಡಲ್ಲ. ಬೇಗ ಹಾಕೊಳ್ಳಿ. ಇದಕ್ಕೆ ನಮ್ಗೆ ಇನ್ನ ದೇವರಿದ್ದೇವೆ ನೀವು ಇದ್ರೇನಾ ಅಷ್ಟೇನಣ್ಣ? ಹೆಂಗನ ಊಟ ಮಾಡ್ಕೊಂಬಿಡ್ರಿ. ಸರ ಬರ್ತೀವಣ್ಣ. ఇంకొంచెం కొడనా ಇನ್ನೆರಡು ಬೇಕಾ? ಏನ್ ಭಯ ಇದು? ಊಟ ಕೊಡ್ತಾ ಇದೀವಿ. ದಾನ ಮಾಡ್ತಾ ಇದ್ದೀರಾ? ಹ್ಮ್. ಮಾಡಿ ಏನು ರೈಸು ಅನ್ನ ಸಾಂಬಾರಣ್ಣ. ಅನ್ನ ಸಾಂಬಾರ್. ಏನ್ ಹುಡ್ಕೊಂಡು ಕೊಡ್ತಿದ್ದೀರಲ್ಲ? ಅಂದ್ರೆ ನಾವು ಅಷ್ಟೇ ತಿಂತಾರೋ ಇಲ್ಲಿ ಸಹ ಅಲ್ಲಿ ಜಾಸ್ತಿ ಅವರು. ಎಲ್ಲಿಡ್ರಿ? ದರ್ಗಾ ಇದೆ ಇಲ್ಲಿ. ದರ್ಗಾ ದರ್ಗಾ ಆಪೋಸಿಟ್ ತುಂಬಾ ಜನ ಕೂತಿರ್ತಾರೆ. ಕೂತಿರ್ತಾರಲ್ವ ಮುಂದೆನೆ. ಸರಿ ಅಲ್ಲಿ ಸೊ ನೀವೇ ನೋಡಿದಾಗೆ ಪ್ರತಿಯೊಬ್ಬರ ಮುಖದಲ್ಲಿ ಎಷ್ಟು ಖುಷಿ ಕಾಣಿಸ್ತಿತ್ತು. ಈ ಖುಷಿಗೆಲ್ಲ ಕಾರಣ ನೀವೇನೆ. ನೀವು ಇಷ್ಟೊಂದು ಸಪೋರ್ಟ್ ಮಾಡಿರ್ಲಿಲ್ಲ ಅಂದ್ರೆ ನಾವು ಇವತ್ತು ಇದನ್ನೆಲ್ಲ ಮಾಡಕ್ ಆಗ್ತಾ ಇರ್ಲಿಲ್ಲ. ಲಾಸ್ಟ್ ಟೈಮ್ 20 ಜನಕ್ಕೆ ಫುಡ್ ಡೊನೇಟ್ ಮಾಡಿದ್ವಿ. ಈ ಸಲ ನಿಮ್ಗಳ ಸಪೋರ್ಟ್ ಜಾಸ್ತಿ ಇರೋದ್ರಿಂದ 50 ಜನಕ್ಕೆ ಫುಡ್ ಡೊನೇಟ್ ಮಾಡಿದ್ದೀವಿ. ಈ ವಿಡಿಯೋಗೆ ಸ್ಪಾನ್ಸರ್ ಮಾಡ್ತಿರೋದು ನನ್ನ ಫ್ರೆಂಡ್ ಹರ್ಷಿತಾ ಅವರು. 50 ಜನಕ್ಕೆ ಫುಡ್ ಡೊನೇಟ್ ಮಾಡಿದಾಗ ತುಂಬಾ ಜನ ಖುಷಿ ಪಟ್ರು. ಆ ಖುಷಿಗೆ ಕಾರಣ ಆದವರು ಹರ್ಷಿತಾ ಅವರು. ಥ್ಯಾಂಕ್ ಯು ಸೋ ಮಚ್ ಹರ್ಷಿತಾ ಅವರೇ. ಜೀವನ ಸಾಗಿಸ್ರಿ ಒಟ್ಟ ಮತ್ತೆ ನಮ್ಗೆ ಜೀವನ ಸಾಗಿಸ್ರಿ ಒಟ್ಟ. ಸರಿ ನಾವು ಬರ್ತೀವಿ. ಬೇರೆ ಅಷ್ಟೇ ಅಲ್ಲ, ತುಂಬಾ ಜನ ಹೇಳ್ತಿದ್ರಿ ಫುಡ್ ಡೊನೇಟ್ ಮಾಡ್ತಿರಲ್ಲ, ಜೊತೆಗೆ ಡಾಗ್ ಫೀಡಿಂಗ್ ಮಾಡಿ ಅಂತ. ನಾಳೆ ಡಾಗ್ ಫೀಡಿಂಗ್ ಕೂಡ ಮಾಡ್ತೀವಿ. ಸೊ ನಿನ್ನೆ ಉಳಿದಿರೋ ದುಡ್ಡಲ್ಲಿ ಇವತ್ತು ಒಂದು 10 kg ಡಾಗ್ ಫುಡ್ ತಗೊಂಡು ಆಲ್ರೆಡಿ ಒಂದು 30 ನಾಯಿಗೆ ಊಟ ಹಾಕಿದೀವಿ. ಜೊತೆಗೆ ಇನ್ನ 30ರಿಂದ 40 ನಾಯಿಗೆ ಊಟ ಹಾಕೋಷ್ಟು ಫುಡ್ ಇದೆ, ಅದನ್ನು ಕಂಪ್ಲೀಟ್ ಮಾಡ್ತೀವಿ. ಸೊ ನೀವೇ ನೋಡಿದಾಗೆ ನೀವು ಮಾಡೋ ಒಂದು ಫಾಲೋ ಇಂದ ನಾವು ಎಷ್ಟೆಲ್ಲ ಕೆಲಸ ಮಾಡ್ಬೋದು ಅಂತ ನೀವೇ ನೋಡ್ತಾ ಇದ್ದೀರಾ. ಇದು ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ. ಪ್ರತಿ ಫಾಲೋವರ್ಗೂ ನಿಮ್ಗೆ ಗೊತ್ತು, ನೀವು ಫಾಲೋ ಮಾಡ್ತಿದ್ದಂಗೆ ಇನ್ನೂ ಜನಗಳಿಗೆ ಹೆಲ್ಪ್ ಆಗ್ತಾ ಹೋಗುತ್ತೆ ಅಂತ. ನೀವು ಫಾಲೋ ಮಾಡಿ, ಹಂಗೆ ಶೇರ್ ಮಾಡಿ. ಈ ವಿಡಿಯೋ ನೋಡಿ ಕೊನೆ ನಿಮ್ಗೆ ಏನ್ ಅನ್ನಿಸ್ತೋ ಅದು ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹ್ಮ್ ಬಾಯ್.